ಎಲ್ಲರೂ ಕಾತುರದಿಂದ ಕಾಯ್ತಿದ್ದಂತಹ ಕೃಷಿ ಮೇಳ 2025 ಡೇಟ್ ಅನೌನ್ಸ್ ಆಗಿದೆ. ಇದೇ ತಿಂಗಳು ನವೆಂಬರ್ 13, 14, 15 ಹಾಗೂ 16 4 ದಿನ ಕೃಷಿ ಮೇಳ ನಡೀತಿದೆ ನಮ್ಮ JKVKನಲ್ಲಿ. ಇದನ್ನು ಕೃಷಿ ಮೇಳ ಅನ್ನೋದಕ್ಕಿಂತ ರೈತರ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಮೇಳದಲ್ಲಿ ಹಲವಾರು ಸ್ಟಾರ್ಟಪ್ ಕಂಪ್ನಿಗಳು ಬಂದಿರುತ್ತೆ. ನೀವೇನಾದರೂ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ಹೌದು, ಈಗ ಈ ಬ್ಯುಸಿ ಲೈಫಲ್ಲಿ ಬೆಂಗಳೂರು ಸಿಟಿ ಬಿಟ್ಟು ಹಳ್ಳಿಗೆ ಹೋಗಿ ಒಂದು ಜೀವನ ಶುರು ಮಾಡಬೇಕು ಅಥವಾ ಒಂದು ಫಾರ್ಮ್ ಹೌಸ್ ಕಟ್ಟಬೇಕು, ಏನಾದರೂ ಹೊಸದು ಮಾಡಬೇಕು ಅಂತ ಅನ್ನೋರಿಗೆ ತುಂಬಾ ಹೆಲ್ಪ್ ಆಗೋ ಮೇಳ. ನೀವೇನಾದರೂ ಹೊಸ ತಳಿನ ನೋಡಬೇಕಾ, ಕುರಿ ಫಾರ್ಮ್ ಮಾಡಬೇಕಾ, ಕೋಳಿ ಫಾರ್ಮ್ ಮಾಡಬೇಕಾ, ಅಥವಾ ಹೊಸದಾಗಿ ನಿಮ್ಮ ಪ್ರಾಡಕ್ಟ್ಸ್ ಏನಾದರೂ ಸೇಲ್ ಮಾಡಬೇಕಾ, ಇಲ್ಲಿಗೆ ಬನ್ನಿ, ನಿಮ್ಮ ಕೆಲಸ ಆಗುತ್ತೆ. ನೀವು ಬನ್ನಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನು ಕರ್ಕೊಂಬನ್ನಿ. ಈ ಮೇಳಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಬರೋದ್ರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ. ಈಗಿನ ಜನ್ರೇಷನ್ ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೇ ಇರೋದಿಲ್ಲ. ಆ್ಯಂಡ್ ಅವ್ರ ಫ್ಯೂಚರ್ಗೂ ಹೆಲ್ಪ್ ಆಗಬೇಕು ಅಂತಂದರೆ ಇಲ್ಲಿಗೆ ಬಂದರೆ ತುಂಬಾ ನಾಲೆಜ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ತಲುಪಲಿ. ಸೊ ಎಲ್ಲರೂ ಬಂದು JKVK ಮೇಳನ ನೋಡಲಿ. ಈ ಕೃಷಿ ಮೇಳನ ನೋಡೋದ್ರಿಂದ ತುಂಬಾ ಖುಷಿಯಾಗುತ್ತೆ ಅವ್ರಿಗೂ ಸಹ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ತಿಂಗಳು ನವೆಂಬರ್ 13, 14 ಹಾಗೂ 15, 16 4 ದಿನ ಕೃಷಿಯ ಮೇಳ ನಡೀತಿದೆ. ಸೊ ನಿಮ್ಮ ಕ್ಯಾಲೆಂಡರಲ್ಲಿ ಡೇಟ್ನ ಬ್ಲಾಕ್ ಮಾಡ್ಕೊಳ್ಳಿ. ಅವತ್ತಿನ ದಿನ ಮಿಸ್ ಮಾಡ್ದಲೇ ಬನ್ನಿ. ಆದಷ್ಟು ಕ್ಯಾಶ್ನ ತೊಗೊಂಬರೋದಕ್ಕೆ ಟ್ರೈ ಮಾಡಿ. ಫೋನ್ಪೇ ಸಮ್ಟೈಮ್ಸ್ ಇಲ್ಲಿ ವರ್ಕ್ ಆಗೋದಿಲ್ಲ, ಸರ್ವರ್ ಪ್ರಾಬ್ಲಮ್ ಆಗುತ್ತೆ ತುಂಬ ಜನ ಸೇರೋದ್ರಿಂದ. ಆ್ಯಂಡ್ ಮಕ್ಕಳನ್ನ ಕರ್ಕೊಂಬಂದಿರ್ತೀವಿ, ಊಟದ ವ್ಯವಸ್ಥೆ ಹೇಗೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಕಡೆ ಫುಡ್ ಕೌಂಟರ್ಸ್ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ಮಕ್ಕಳಿಗೆ ಬೇಕಾಗಿರೋಂಥ ಆಟಿಕೆಗಳೆಲ್ಲ ಇರುತ್ತೆ. ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಸ್ಥಳ ಬಂದು ಇದು JKVKನಲ್ಲಿ ನಡೆಯುವಂಥದ್ದು, ಹೆಬ್ಬಾಳ ಹತ್ರ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು, ಸುಖವ ಹಂಚುವಲ್ಲಿ ಏನೋ ದೋಷವುಂಟು. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ. ಪ್ರಜೆಗೆ ರಾಜಯೋಗ ಅವನೇ